ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಲೀಲಾ ಆನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಬರ್ಡೇ ನೆಕ್ಸ್ಟ್ ಡೇ ನಾವೇನು ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಆನಂದ್ ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡಿದ್ದು. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಎಂಟ್ರಿಯಲ್ಲಿ ಒಳ್ಳೆ ಸಾಂಗ್ ಹಾಕಿ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಆ ಸಾಂಗ್ನ ವಿಡಿಯೋ ಅಂದರೆ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಕೆಲವೊಂದು ಕಾಪಿರೈಟ್ಸ್ ಬಂದುಬಿಡುತ್ತೆ. ಆಲ್ರೆಡಿ ನಂದು ಒಂದು ವಿಡಿಯೋಗೆ ಕಾಪಿರೈಟ್ ಬಂದು ವ್ಯೂಸೇ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದು ಮಾಡಲ್ಲ. ಆ್ಯಂಡ್ ಎಂಟ್ರಿಯಲ್ಲಿ ಏನು ಫಾಗ್ ಇದೆ ಅಂತಂದರೆ ನಮ್ಗೆ ಅಲ್ಲಿರುವಾಗ ತುಂಬಾ ಖುಷಿ ಆಯಿತು. ಫಾಗ್ ಎಂಟ್ರಿ ಎಲ್ಲ ಚೆನ್ನಾಗಿತ್ತು. ಬಟ್ ಈ ವಿಡಿಯೋದಲ್ಲಿ ನಾವು ಕಾಣಿಸ್ತಾನೆ ಇಲ್ಲ, ಆ ಮಟ್ಟಕ್ಕೆ ಫಾಗ್ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಹಾಗೆ ಸ್ವಲ್ಪ ಫಾಗ್ ಎಲ್ಲ ಕಡಿಮೆ ಆದಮೇಲೆ ವೆಯ್ಟ್ ಮಾಡಿ ಆಮೇಲೆ ಕೇಕ್ ಕಟ್ ಮಾಡಿದ್ದು. ಸೊ ಎಸ್, ನೋಡ್ಕೊಂಡು ಬಂದ್ರಲ್ಲ, ಹೀಗಾಯಿತು ನನ್ನ ಬರ್ಡೇ. ಆ್ಯಂಡ್ ಖುಷಿಯಾಗಿತ್ತು. ಆ್ಯಂಡ್ ಫಿಂಗರ್ ಕ್ರಾಸ್, ಟಚ್ ವುಡ್ ಹಾಗೆ ಇರಲಿ. ಈ ವರ್ಷ ನಾನೇನು ನೆಮ್ಮದಿಯಾಗಿ ಸಂತೋಷವಾಗಿದ್ದೆ, ಅದಕ್ಕಿಂತ ಜಾಸ್ತಿ ನೆಮ್ಮದಿ ಮತ್ತು ಸಂತೋಷನ ನನ್ನಿಂದ ಬೇರೆಯವ್ರಿಗೆ, ಬೇರೆಯವರಿಂದ ನನಗೆ ಕೊಡಲಿ ದೇವರು ಅಂತ ಬೇಡ್ಕೊತೀನಿ. ಆ್ಯಂಡ್ ಅಷ್ಟೇ, ತುಂಬಾ ಖುಷಿಯಾಯಿತು. ಆ್ಯಂಡ್ ಈ ವರ್ಷದ ಬರ್ಡೇ ನಾನು ಯಾವತ್ತೂ ಮರೆಯಲ್ಲ, ಯಾವ ವರ್ಷವೂ ಮರೆಯಲ್ಲ. ಬಿಕಾಸ್ ಸೋ ಮೆನಿ ರೀಸನ್ಸ್, ಒಳ್ಳೆ ರೀಸನ್ಸ್ ಇದೆ. ಆ್ಯಂಡ್ ಹೇಳಬೇಕು ಅಂತ ಸಾಕಷ್ಟು ರೀಸನ್ಸ್ ಇದೆ. ನನಗೆ
ಪ್ರಾಬ್ಲಮ್ ಏನಂದರೆ ಮನಸ್ಸಲ್ಲಿ ಸಾಕಷ್ಟು ಓಡ್ತಾ ಇರುತ್ತೆ, ಬಟ್ ಈ ವಿಡಿಯೋ ಆನ್ ಮಾಡ್ಕೊಂಡಿದ ತಕ್ಷಣ ಒಂದೊಂದೇ ಮರ್ತೋಗ್ಬಿಡ್ತೀನಿ ನಾನು. ಅದಕ್ಕೆ ಸ್ವಲ್ಪ ಕಟ್ ಆಗೋದು ವಿಡಿಯೋಸು. ಆ್ಯಂಡ್ ಆಲ್ಸೋ ಈ ವರ್ಷದ ಬರ್ಡೇ ನನಗೆ 3 ಲಾಂಗ್ ಡೇಸ್ ಆಯಿತು. ಯಾಕೆ ಅಂತಂದರೆ 24th ನನಗೆ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಒಂದು ಗಿಫ್ಟ್ ಕೊಟ್ಟಳು. ಆ್ಯಂಡ್ 25th ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ಆ್ಯಂಡ್ 26th ನನ್ನ ಹಸ್ಬೆಂಡ್ ಜೊತೆಗೆ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ಖುಷಿ ಆಯಿತು. ಯಾರಿಗೆ ಸಿಗುತ್ತೆ 3 ಲಾಂಗ್ ಡೇಸ್ ಕಂಟಿನ್ಯೂಸ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು? ಮೇ ಬಿ ಸೆಲೆಬ್ರೇಟ್ ಮಾಡ್ತೀರಾ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಬಟ್ ಈ ವರ್ಷ ನಾನು ಈ ಥರ ಸೆಲೆಬ್ರೇಟ್ ಮಾಡಿದ್ದು ನನಗೊಂಥರ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚಿನ್ನ ಆ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಅದು ದೇವ್ರದ್ದು ಒಂದು ಐಡಲ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಈ ನನ್ನ ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನನ್ನ ತಂಗಿರು ಅನ್ಕೊತಾರೆ, ಏನು ಇವಕ್ಕ ಪೂಜೆ ವ್ಲಾಗ್ಸ್ನೇ ಅಪ್ಲೋಡ್ ಮಾಡಿಲ್ವಲ್ಲ ಅಂತ. ಏನಾಯಿತು ಅಂತಂದರೆ ಪೂಜೆ ವ್ಲಾಗ್ ಎಲ್ಲ ಶುರು ಮಾಡಿರೋದು ಅಥವಾ ಎಂಡ್ ಮಾಡಿರೋದು ಎಲ್ಲ ಆನಂದವ್ರ ಮೊಬೈಲ್ನಲ್ಲಿ. ಏನಾಯಿತು, ನನ್ನ ಮೊಬೈಲ್ ವಾಟ್ಸಪ್ಪಲ್ಲಿ ಏನಾಯಿತು ಅಂದರೆ ಇವಾಗ ಬೇರೆಯವರು ವಾಟ್ಸಪ್ನಲ್ಲಿ ಏನು ವಿಡಿಯೋಸ್ ಅಥವಾ ಫೋಟೋಸ್ ಸೆಂಡ್ ಮಾಡ್ತಾರೆ ಅದು ನನಗೆ ಡೈರೆಕ್ಟ್ ಗ್ಯಾಲರಿಗೆ ಸೇವ್ ಆಗ್ತಾಯಿತ್ತು. ಬಟ್ ನನ್ನಲ್ಲಿ ಸೇವ್ ಆಗ್ತಾ ಇರಲಿಲ್ಲ. ನಾನು ಏನೇ ಚೇಂಜ್ ಮಾಡಿದ್ರು ಸೆಟ್ಟಿಂಗ್ಸಲ್ಲಿ ಆಗಲಿ, ಏನೇ ಅಪ್ಡೇಟ್ ಕೊಟ್ಟರು ಅದು ಆಗ್ತಿರ್ಲಿಲ್ಲ. 3-4 ಡೇಸ್ ನೋಡಿದೆ, ಬಟ್ ಏನೂ ಸರಿನೇ ಹೋಗ್ತಾ ಇಲ್ಲ ಅದು. ಆಮೇಲೆ ನನ್ನ ತಂಗಿ ಹೇಳಿದ್ಲು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ ನೋಡು, ಬರಬಹುದು ಅನಿಸುತ್ತೆ ಅಂತ. ಸೊ 25th ಅಂದರೆ ನನ್ನ ಬರ್ಡೇ ದಿನವೇ ಆ ಕೆಲಸ ಮಾಡಿದೆ. ನೋಡಿದ್ರೆ ಚೆನ್ನಾಗೇ ವರ್ಕ್ ಆಗ್ತಾಯಿತ್ತು. ಆವಾಗೆಲ್ಲ ಖಾಲಿ ಕೂತಿದ್ದೆ, ಬಟ್ ವಿಡಿಯೋಸೇ ಇರಲಿಲ್ಲ. ಬಟ್ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಬಂದ ಮೇಲೆ ಅವ್ನಿಗೆ ಹುಷಾರು ತಪ್ಪಿದೆ. ಇವಾಗ ಟೈಮ್ ಇಲ್ಲ, ವಿಡಿಯೋಸ್ ಇದೆ. ಐ ಆಮ್ ವೆರಿ ಸಾರಿ. ಆದಷ್ಟು ಬೇಗ ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಕ್ಷಮಿಸಿ. ಇದೆ ಇಷ್ಟೇ. ನಾನು ಮತ್ತೆ ಸಿಕ್ಕಾಗ ಯಾಕಕ್ಕ ಅಪ್ಲೋಡ್ ಮಾಡಿಲ್ಲ ಅಂತ ರೇಗೋದೆಲ್ಲ ಮಾಡಿಬಿಡಿ, ಆಯಿತಾ? ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ನಮಸ್ಕಾರ ಆ್ಯಂಡ್ ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.